ಎಷ್ಟು ಹೊಟ್ಟೆ ಉರಿತಿದೆ ಅಂದರೆ ಅನ್ನ ತಿನ್ನೋಕ್ಕೆ ಹೊಟ್ಟೆ ಉರಿತಿದೆ. ದುಡಿಯೋದೇನು ಕೇಳಿ. ಈ ಮಳೆ ಬಂದರೆ ಹಿಂಗ ಗೇಟ್ ಬೆಂಗಳೂರು, ಸಿಟಿ ಬೆಂಗಳೂರು. ಆ ಗಲೀಜ್ ನೀರಿನೆಲ್ಲ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನೋಡು. ಓಟ್ ಹಾಕು, ಅದು ಹಾಕು, ಇದು ಹಾಕು, ಇಲ್ಲಿ ಬಂದು ಮೀಟಿಂಗ್, ಅಲ್ಲಿ ಬರೀ ಮೀಟಿಂಗ್, ಇದೇ ಆಯಿತು. ಬೆಳಿಗ್ಗೆ 5 ಗಂಟೆಯಿಂದ 4 ಗಂಟೆಯಿಂದ ತೊಳೆದು ಅಷ್ಟು ಬೇಜಾರಾಗ್ಬಿಡೈತೆ. ಮನೆ ಒಳಗೆಲ್ಲ ನೀರು ಬಂದ್ಬಿಟ್ಟು ನಾವು ಏನು ಮಾಡೋಕೆ, ಎಲ್ಲ ವಾಷಿಂಗ್ ಮಿಷಿನ್, ಫ್ರಿಜ್ಜು ಎಲ್ಲ ಹೋಯ್ತು, ಟಿವಿ ಗಿವಿ ಎಲ್ಲ ಬಂದು ಎಲ್ಲ ನೋಡ್ತಾರೆ. ಏನಂತ ಬಡವ್ರಿಗೆ ಹಿಂಗೆ ಆಗಿದ್ದಲ್ಲ, ಮಳೆ ಯಾರು ತಡೆಯೋಕ್ಕಾಗಲ್ಲ, ಬರೋದು ಬರ್ತಾ ಇದೆ. ಏನು ಒಂದು ಸಮಾಧಾನಕ್ಕೆ ಯಾರನ್ನ ಬಂದು ಏನಮ್ಮ ಅಂತ ಕೇಳ್ತಾರ? ಎಷ್ಟೊಂದು ಅಕ್ಕಿ ಮಕ್ಕಳೆಲ್ಲ ಇಟ್ಕೊಂಡು ರಾತ್ರಿಯಲ್ಲಿ 1 ಗಂಟೆಯಿಂದ 6 ಗಂಟೆ ತನಕ ಯಾರು ಏನಂತ ಇಲ್ಲ. ಎತ್ತಿ ನೀರು ಹಾಕಿ ಎಲ್ಲ ಅಕ್ಕಿ ಹೋಯ್ತು, ಬೇಳೆ ಹೋಯ್ತು, ಸಕ್ಕರೆ ಎಲ್ಲ ಹಾಳೋಯ್ತು, ಬಟ್ಟೆ ಗಿಟ್ಟ ಎಲ್ಲ ನಡೆದು ಹೆಂಗಿದೆ. ನಾವೆಲ್ಲ ಹೆಂಗೆ ಸ್ವಾಮಿ ಬಡವರು ಹೆಂಗೆ ಇರೋದು? ಮಕ್ಕಳು ಇಟ್ಕೊಂಡು ಏನಮ್ಮ ಆಯ್ತಂತ ಯಾರನ್ನ ಇತ್ತೋದಕ್ಕೆ ಒಂದು ಏನಂತ ಕೇಳ್ತಾರಲ್ಲ ಇಲ್ವಲ್ಲ. ಏನು ಇದು ಸಮಾಚಾರ? ಓಟ್ ಹಾಕು, ಅದು ಹಾಕು, ಇದು ಹಾಕು, ಇಲ್ಲಿ ಬಂದು ಮೀಟಿಂಗ್, ಅಲ್ಲಿ ಬರೀ ಮೀಟಿಂಗ್, ಇದೇ ಆಯಿತು. ಜನಜೀವನ 90% ಸರ್ವನಾಶನ ಆಗ್ಬಿಟ್ಟಿದೆ. ಕೊಚ್ಚೆ ನೀರಲ್ಲಿ ಜಲಕಂಠೇಶ್ವರ ಮುಳುಗೋಗಿದೆ. ಅದನ್ನು ರಕ್ಷಿಸ್ರಿ ದಯವಿಟ್ಟು ಹೇಳ್ತೀನಿ. ಇಲ್ಲಿ ಜಲಕಂಠೇಶ್ವರದಿಂದ ಅಲ್ಲಿ ಸೆಕೆಂಡ್ ಮೈನ್, ವಿನಾಯಕ ನಗರ ಸೆಕೆಂಡ್ ಮೈನಿಂದ ಫುಲ್ಲು ಕೊಚ್ಚೆ ನೀರಲ್ಲಿ ಬದುಕ್ತಿದ್ದಾರೆ. ಅದು ಬದುಕು, ಇದೆಲ್ಲ ಬದುಕ. ಮನೆಯೆಲ್ಲ ಸ್ವಚ್ಛ ಮಾಡಿ ಇವಾಗ ಅಮ್ಮನ ಕರ್ಕೊಂಡೋಗಿದ್ದಾನೆ ನಾವು, ವಯಸ್ಸಾಗಿರೋ ಬದುಕರು. ಫುಲ್ಲು ಜಲಕಂಠೇಶ್ವರ ಫುಲ್ಲು ಸರ್ವನಾಶನ ಆಗಿದೆ. ಅವಾಗ ಬರ್ತಾರೆ, ಅವಾಗ ಕಾಲಿಗೆ ಬೇಕಾದ್ರೆ ಬೀಳ್ತಾರೆ. ಸರಿನಾ? ನಾವಿರೋದು ಇಲ್ಲಲ್ಲ, ನಮ್ಮದು ಜಯನಗರ ಕ್ಷೇತ್ರ. ಇಲ್ಲಿ ಅಮ್ಮ ಇರೋದು, ಅಮ್ಮ ವಯಸ್ಸಾಗಿರೋ ಅಮ್ಮ, ತಮ್ಮ ನಾನು ಬಂದು ನೋಡ್ಕೊಳೋರು. ಅವ್ರ ಸ್ವಂತ ಮನೆ ಕಟ್ಟಿದ್ದೀವಿ. ಅಲ್ಲಿ ನೀರು ಇಲ್ಲಿವರೆಗೂ ಹೋಗಿದೆ. ಮನೆ ತುಂಬ ಬರೀ ಕೊಚ್ಚೆ ನೀರು. ಸುಮಾರು 27 ವರ್ಷಕ್ಕೆ ಮುಂಚೆ ಈ ಸಲ ಮಳೆ ಬಂದಿದ್ದು, ಮತ್ತು ಈಗ ಈ ವರ್ಷದಲ್ಲಿ ಈ ಸಲ ಬಂದಿದೆ ಈ ಥರ ಮಳೆ. ಇಲ್ಲಿ ವಿನಾಯಕ ನಗರದಲ್ಲಿ ಮಳೆ ಬಂದಾಗ ಯಾವಾಗಲೂ ಅಷ್ಟೇ ನೀರು ಮಾತ್ರ ಬರುತ್ತೆ ಹೋಗುತ್ತೆ. ಮತ್ತು ಮೋರಿ ತುಂಬೋದ್ರೆ ಮಾತ್ರ, ದೊಡ್ಡ ಮೋರಿ ನಾಳೆ ತುಂಬೋದ್ರೆ ಮಾತ್ರ ಫುಲ್ಲಾಗಿ ನೀರು ಇರೋದು ಹೊರಗಡೆ ಬರುತ್ತೆ. ಅದು ಬಿಟ್ಟರೆ ಇನ್ನೇನು ಆಗಲ್ಲ. ಕೆಲವೊಂದು ಮನೆ ಹಳ್ಳ ಮನೆ ಇರೋದ್ರಲ್ಲಿ ನೀರು ತುಂಬುತ್ತೆ. ಮನೇಲಿ ಕಮ್ಮಿ ಅಂದರೂ ಒಂದು 10,000 ರೂಪಾಯಿ ಲಾಸ್ ನನಗೆ. ಮತ್ತು ಬಟ್ಟೆಗಳು ಎಲ್ಲ ವಿಚಿತ್ರ ಆಗ್ಬಿಟ್ಟಿದೆ, ಒಂಚೂರು ಬಿಟ್ಟಿಲ್ಲ. ಏನಾಯಿತು ಅಂತಲೇ ಗೊತ್ತಿಲ್ಲ. ಮನಗಿರೋದು ನಾನು ಫುಲ್ ಫಜ್ಜಿತಿ ಆಗ್ಬಿಟ್ಟಿದೆ ನೋಡಿ. 5 ಆಟೋನು ಇಂಜಿನ್ ಸೀಸ್ ಆಗಿಬಿಟ್ಟಿದೆ, ನೀರು ಹೋಗ್ಬಿಟ್ಟು ಒಂಚೂರು ಇಲ್ಲ. ಸ್ಟಾರ್ಟೇ ಆಗಿಲ್ಲ ಬೆಳಗಿಂದ. ಇಲ್ಲ ಇವತ್ತೇ ಈ ಥರ ಜೋರು ಮಳೆ ಬಂದಿರೋದ್ರಿಂದ. ಅಷ್ಟು ವರ್ಷದಿಂದ ಇಲ್ಲ ಸರ್, ಇಲ್ಲ ಅಂತ. ನಾವು 20 ವರ್ಷ ಆಗಿದೆ, 12 ವರ್ಷ 13 ವರ್ಷ ಮುಂಚೆ ಆ ಥರ ಆಗಿದ್ದು. ಇದೇ ನಾವೇ ಎದುರಿದ್ದೀವಿ ಈ ಥರ ಆಗಿದೆ ಅಂದರೆ. ನೀರು ಗಂಟೆದ ಬೆಳಗಿಂದ ಹಂಗೆ ಇದೆ. ಮನೆ ಒಳಗೆಲ್ಲ ನೀರು ಬಂದ್ಬಿಟ್ಟಿದೆ, ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ನೋಡ್ರಿ, ಈ ಥರ ಓಡಾಡೋಕ್ಕಾಗಲ್ಲ, ಏನಿಲ್ಲ. ಫುಲ್ಲು ಮೋರಿ, ಆಚೆ ನೀರೆಲ್ಲ ಒಳಗೆ ಇದೆ. ಸ್ವಲ್ಪ ನೋಡಿರಿ, ಇದು ಮಾಡಿರಿ. ಸ್ವಲ್ಪ ತುಂಬಾ ತೊಂದರೆ ಆಗ್ತಾಯಿದೆ ಸರ್. ಮಳೆ ಬಂದರೆ ಎಲ್ಲೂ ಹೋಗಿ ಅದೇ ತುಂಬ ತೊಂದರೆ ಆಗುತ್ತೆ. ಮಳೆ ಬಂದಿದ್ರೆ ತುಂಬ ಕಷ್ಟ ಆಗುತ್ತೆ. ಈ ವರ್ಷನೇ ಜಾಸ್ತಿ ನಂಗೆ ಕಾಣುತ್ತೆ. ನಮ್ಮ ಆಟೋಗಳೆಲ್ಲ ಆಗ್ಬಿಟ್ಟಿದೆ, ಎಲ್ಲ ಆಟೋ ಎಲ್ಲ ಹೋಯ್ತು. ನಮ್ಮ ಆಟೋ ಎಲ್ಲ ನೋಡಿ ಇಂಜಿನ್ ಸೀಸ್ ಆಗ್ಬಿಟ್ಟಿದೆ. ಆಟೋಗಳೆಲ್ಲನೂ ಸ್ವಲ್ಪ ನಮ್ಮದೇ ಆಟೋಗಳು, ಎಲ್ಲ ಆಟೋಗಳೆಲ್ಲ ನೀರು ಹೋಗಿ ಭಾಳ ಕಷ್ಟ ಆಗ್ಬಿಟ್ಟಿದೆ. ಇವಾಗ ಅದು ಸ್ಟಾರ್ಟ್ ಮಾಡೋಕ್ಕೂ ಆಗ್ತಾ ಇಲ್ಲ. ಮಧ್ಯಾಹ್ನವರೆಗೂ ತುಂಬ ಕಷ್ಟ ಆಗಿದೆ ಮಳೆ. ನಮಗೆ ತುಂಬ ಭಾಳ ಕಷ್ಟ ಆಗಿದೆ. ರಾತ್ರಿಯಿಂದ ಕುತ್ಕೊಂಡೇ ಇದ್ದೀರಿ. ಬೆಳಿಗ್ಗೆ 5 ಗಂಟೆಯಿಂದ 4 ಗಂಟೆಯಿಂದ ತೊಳೆದು ಅಷ್ಟು ಬೇಜಾರಾಗ್ಬಿಡೈತೆ. ಮತ್ತು ಅಷ್ಟೊಂದು ತೊಳೆದು ಇದು ಮಾಡಿದ್ದೀವಿ. ಎಲ್ಲ ಒಳಗಡೆ ಹೋಗಿ ತೂರ್ಕೊಂಡು ನೋಡಿ, ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿಲ್ಲ, ಇದು ಮಾಡಲಿಲ್ಲ. ಇವತ್ತು ಇದು ಹೋಯ್ತು ನಮಗೆ. 7 ಆಟೋ, ಒಂದು 10-20 ಬೈಕ್ಗಳು, 2 ವೀಲರು ಎಲ್ಲ ಅದೆಲ್ಲನೂ ಫಜೀತಿಯಾಗಿ ಎಲ್ಲ ಸ್ಟಾರ್ಟ್ ಆಗ್ದಿರಾ ಅವ್ರವರು ತಳ್ಕೊಂಡು ಹೋಗಿ ಇದು ಮಾಡಿಕೊಂಡು 2 ವೀಲರೇ ಬೇಕಾದಷ್ಟು ಆಗಿದೆ. ಜೇಕಪುರ, ವಿನಾಯಕ ನಗರ ಎಲ್ಲ ಫುಲ್ಲು ಹಾಳಾಗ್ಬಿಟ್ಟಿದೆ. ಆಟೋಗಳು ತುಂಬ ನೀರು ತುಂಬೋಗಿ ಇಂಜಿನ್ ಒಳಗೆ ನೀರು ಹೋಗ್ಬಿಟ್ಟು ಆಟೋಗಳೆಲ್ಲ ಸೀಸ್ ಆಗಿಬಿಟ್ಟಿದೆ. ಆಮೇಲೆ ಮತ್ತೊಂದು ಬಂದು ಇಲ್ಲೆಲ್ಲ ಈ ಮಳೆ ಬಂದು ನೀರು ತುಂಬೋಗಿ ಎಲ್ಲ ನೀರು ಬಂದು ಚೇಂಬರ್ಗಳೆಲ್ಲ ಬ್ಲಾಕ್ ಆಗಿ ಕುಡಿಯೋ ನೀರು ಬಂದಿನೂ ಸಮಸ್ಯೆ ಆಗಿಬಿಟ್ಟಿದೆ. ಇಲ್ಲಿ ಎಲ್ಲ ಬಂದು ವಾಸನೆ ನೀರು ಬರ್ತಾಯಿದೆ, ಕುಡಿಯೋಕ್ಕೂ ಗತಿ ಇಲ್ದಿರೋ ನೀರು ಆಗಿಬಿಟ್ಟಿದೆ. ನಾವು ಎಲ್ಲಿಂದ ಹೋಗ್ಬೇಕು, ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಿಂಗೆಲ್ಲ ಮಾಡಿದ್ರೆ ನಾವು ಎಲ್ಲಿಂದ ಏನು ಮಾಡಬೇಕು ಹೇಳಿ? ಈ ಥರ ಎಲ್ಲ ಮಾಡಿದ್ರೆ ನಾವು ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದಾಯಿತು ಮಟ್ಟಿದಾಯಿತು. ಏನು ಮಾಡಿದ್ರು ಏನು ಇಲ್ಲ ಅಂದ್ರಲ್ಲ, ಇನ್ನೇನು ಮಾಡೋಣ ಹೇಳಿ? ಜನರಿಗೆ ಈ ಗಾಡಿಗಳಿಂದ ಈ ಮಳೆ ಬಂದರೆ ಈ ಮೋರಿ ಬ್ಲಾಕ್ ಆಗೋದ್ರಿಂದ, ಮೋರಿ ನೀರುಗಳಿಂದ ಅದೆಲ್ಲ ಸ್ವಲ್ಪ ನಮ್ಗೆ ಕ್ಲೀನ್ ಮಾಡಿಕೊಟ್ರೆ ನಮಗೂ ಸ್ವಲ್ಪ ಕಷ್ಟ ಇರ್ದಿರ ಈಸಿಯಾಗಿ ಓಡಾಡೋಕ್ಕಾಗುತ್ತೆ. ಸ್ವಲ್ಪ ಇದೆಲ್ಲ ಮಾಡಿಕೊಟ್ರೆ ನಾವು ಸ್ವಲ್ಪ ಒಳ್ಳೆಯದು.